ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಂದ ಅಹೋರಾತ್ರಿ ಒಂದು ಧರಣಿ ನಡೀತಾ ಇದೆ. ಸದ್ಯಕ್ಕೆ ಪ್ರಭು ಚೌಹಾಣ್ ಕೂಡ ಮಾತನಾಡಿದ್ರು. ಯಾಕೆ ಅವಕಾಶ ಕೊಡ್ತಿಲ್ಲ ಸರ್ಕಾರ ಈ ಹಗರಣಗಳ ಬಗ್ಗೆ ಚರ್ಚೆ ಮಾಡೋಕೆ? ಇಂದು ಕೂಡ ಮುಡಾ ಹಗರಣದ ಬಗ್ಗೆ ಚರ್ಚೆ ಮಾಡ್ತೀವಿ, ಅದಕ್ಕೆ ಮನವಿ ಮಾಡ್ತೇವೆ. ಟಿವಿ9ಗೆ ಬಿಜೆಪಿಯ ಶಾಸಕ ಪ್ರಭು ಚೌಹಾಣ್ ಹೇಳಿಕೆ ಕೊಟ್ಟಿದ್ದಾರೆ. ಚರ್ಚೆಗೆ ಅವಕಾಶ ಕೊಡದೇ ಇದ್ರೆ ಧರಣಿ ಮುಂದುವರಿಸ್ತೀವಿ ಅಂತ ಚೌಹಾಣ್ ಹೇಳಿದರು. ಹಗರಣದ ಬಗ್ಗೆ ಚರ್ಚೆ ಮಾಡೋಕೆ ಅವಕಾಶ ಕೊಡ್ತಿಲ್ಲ. ಮುಡಾ ಹಗರಣದ ಬಗ್ಗೆ ನಾಡಿನ ಜನರಿಗೆ ಗೊತ್ತಾಗಬೇಕು. ನಮ್ಮ ಪ್ರತಿನಿಧಿ ರಾಜಪ್ಪ ಪ್ರಭು ಚೌಹಾಣ್ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಚರ್ಚೆ ಆಯಿತು. ಅದಾದ ನಂತರದಲ್ಲಿ ಒಂದಷ್ಟು ಡ್ಯಾನ್ಸ್ ಮಾಡೋದ್ರ ಮೂಲಕ ಕೂಡ ನಿಮ್ಮ ಒಂದು ಪ್ರತಿಭಟನೆಯನ್ನು ಹೊರ ಹಾಕಿದ್ರಿ. ಸೊ ಇವತ್ತು ಯಾವ ರೀತಿಯಾಗಿರುತ್ತೆ ಸರ್ ಹೋರಾಟ ಅಂತ ಹೇಳಿ? ನಿನ್ನೆ ಅಸೆಂಬ್ಲಿ ಒಳಗೆ ನಾವು ಸ್ಪೀಕರ್ಗೆ ಮನವಿ ಮಾಡಿದ್ದೀನಿ. ಮುಡಾ ಹಗರಣ ಭಾಳ ದೊಡ್ಡ ಪ್ರಕರಣ ಆಗಿದೆ. ಮುಡಾ ಹಗರಣ ಚರ್ಚೆ ಮಾಡಬೇಕು. ಎಲ್ಲ 6 ಕೋಟಿ ಮಹಾಜನತ ದುಡ್ಡಿದೆ. ಅದಕ್ಕಾಗಿ ನಾನು ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಅದಕ್ಕಾಗಿ ನಾನು ಈಗ ರಾತ್ರಿ ಅವರ ಧರಣಿ ಮಾಡಿದ್ದೀನಿ. ಇವತ್ತು ಕೂಡ ನಮ್ಮದು ಅಸೆಂಬ್ಲಿ ಒಳಗೂ ಸರ್ಕಾರ ವಿರೋಧ, ಮುಖ್ಯಮಂತ್ರಿ ವಿರೋಧ ನಾವು ಚರ್ಚೆ ಮಾಡ್ತೀವಿ. ನಮ್ಮದು ಕ್ವಶನ್ ಇದೆ, ಸರ್ಕಾರ ಯಾಕೆ ಚರ್ಚೆ ಮಾಡ್ತಾ ಇಲ್ಲ, ಯಾಕೆ ಅವಕಾಶ ಕೊಡ್ತಾ ಇಲ್ಲ, ಅದಕ್ಕಾಗಿ ಧರಣಿ ಮಾಡಿದ್ದೀನಿ. ಇವತ್ತು ಕೂಡ ನಾನು ಒಳಗೂ 100% ವೇದನಲ್ಲಿ ಹೋಗ್ತೀವಿ, ಧರಣಿ ಮಾಡ್ತೀವಿ. ಕರ್ನಾಟಕ ರಾಜ್ಯದ 6 ಕೋಟಿ ಜನತಾ ಪ್ರಶ್ನೆ ಇದೆ. ಈ ಕರ್ನಾಟಕ ರಾಜ್ಯದ ಜನತಾ ದುಡ್ಡಿದೆ. ಅದಕ್ಕಾಗಿ ನಾವು ವಿರೋಧ ಪಕ್ಷ ನಾಯಕ ಆಗಿ 100% ಜನತಾ ಧ್ವನಿಯಾಗಿ ನಾನು ಮಾಡಲೇಬೇಕು, ಮಾಡ್ತೀನಿ. ನಮ್ಮ BJP ಮತ್ತು JDS ಒಕ್ಕೂಟಾಗಿ ಮಾಡ್ತಾ ಇದ್ದೀನಿ. ನಮ್ಮ ವಿರೋಧಿ ಪಕ್ಷ ಆರ್ ಅಶೋಕ್ ಅವರು, ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಜೊತೆ ಚರ್ಚೆ ಮಾಡಿ ನಾನು ಮುಂದೆ ಕೂಡ ಕಂಟಿನ್ಯೂ ಮಾಡ್ತೀವಿ. ಸೊ ಇದಿಷ್ಟು ಕೂಡ ಪ್ರಭು ಚೌಹಾಣ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ರಾಜಪ್ಪ ಜನಾಯಕ್, ಟಿವಿ9 ಬೆಂಗಳೂರು. ಪ್ರಭು ಚೌಹಾಣ್ ಅವರ ಮಾತನ್ನ ನಾವು ಕೇಳ್ತಾ ಇದ್ವಿ. ಹಾಗೆ ಬಹಳಷ್ಟು ನಾಯಕರು ಈ ಒಂದು ಕಾರಿಡಾರ್ನಲ್ಲಿ ವಾಕಿಂಗ್ ಮಾಡುವಾಗ ಸರ್ಕಾರದ ವಿರುದ್ಧ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು.